ಹೆಲೋ ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಕಾನ್ಸ್ಟೇಬಲ್ ಹುದ್ದೆಗೆ ಸಿದ್ಧತೆಯನ್ನು ಹೇಗೆ ಮಾಡಬೇಕೆಂದು ಹೇಳುತ್ತೇನೆ. ಸೊ ದಯವಿಟ್ಟು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾರು ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ. ಓಕೆ, ನಾನಿವಾಗ ಸ್ಟಾರ್ಟ್ ಮಾಡ್ತಿದ್ದೇನೆ. ಓಕೆ, ಫಸ್ಟ್ನೇ ಪಾಯಿಂಟ್ ಏನೆಂದರೆ 6ರಿಂದ 10ನೇ ತರಗತಿಯವರೆಗಿನ NCERT ಪುಸ್ತಕವನ್ನು ಓದಿ. ಅಂದರೆ ಅದರಲ್ಲಿ NCERTಯಲ್ಲಿ GK ನಮ್ಮದು ಫುಲ್ ಕವರ್ ಆಗಿಬಿಡುತ್ತೆ. ಮತ್ತು ಭೂಗೋಳಶಾಸ್ತ್ರ ಅನ್ನಿ, ವಿಜ್ಞಾನ ಅನ್ನಿ, ಆಮೇಲೆ ಇತಿಹಾಸ, ನಾಗರಿಕ ಶಾಸ್ತ್ರ, ಅರ್ಥಶಾಸ್ತ್ರ ಇವೆಲ್ಲ ಕವರ್ ಆಗಿಬಿಡುತ್ತೆ. ಮತ್ತು DSERTಯ 6ರಿಂದ 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನ ಪುಸ್ತಕಗಳನ್ನು ಓದಬೇಕು. ಇಲ್ಲಾದರೆ ಉಜ್ವಲ್ ಅಕಾಡೆಮಿ ಪ್ರಕಟಿಸಿರುವ 6ರಿಂದ 10ನೇ ತರಗತಿ NCERT ವಿಜ್ಞಾನ ಮತ್ತು DSERT ಸಮಾಜ ವಿಜ್ಞಾನ ಪುಸ್ತಕವನ್ನು ಮುಖ್ಯಾಂಶಗಳನ್ನು ಕೃಷಿ ಬದಲು ಓದಿ. ಮತ್ತು ಮೂರನೇದಾಗಿ ಹೇಳಬೇಕಂದ್ರೆ ಪ್ರಥಮ PUC ಭೂಗೋಳಶಾಸ್ತ್ರ ಮತ್ತು ದ್ವಿತೀಯ PUC ಇತಿಹಾಸವನ್ನು ಪ್ರಾಮುಖ್ಯವಾಗಿ ಓದಿ. ಯಾಕೆಂದರೆ ಡೀಟೇಲಾಗಿ ಕೊಟ್ಟಿರೋದು ಅವರು ಭೂಗೋಳಶಾಸ್ತ್ರದ ಬದಲು. ನಾನು ಓದಿದ್ದೇನೆ PUC ಫಸ್ಟ್ ಇಯರ್ ಭೂಗೋಳಶಾಸ್ತ್ರ, ನೀಟಾಗಿದೆ ಫುಲ್ಲು, ಏನು ಅಡಚಣೆ ಅನ್ನುವಂತಕ್ಕಂಥದ್ದೇ ಇಲ್ಲ ಅದರಲ್ಲಿ. ಮತ್ತು ದ್ವಿತೀಯ PUC ಇತಿಹಾಸ ಕೂಡ ತುಂಬ ಚೆನ್ನಾಗಿದೆ. ಮತ್ತು ನೂತನ GK ಮತ್ತು 1 ವರ್ಷದ ಪ್ರಚಲಿತ ಘಟನೆಗಳನ್ನು ಓದಿ. ಮತ್ತು ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು. ಅಂದರೆ 2020ರಿಂದ 2025ರವರೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕು. ಮತ್ತು GK ಚೆನ್ನಾಗಿರೋ ಪುಸ್ತಕ ಅಂದರೆ ನನಗೆ ಗೊತ್ತಿರೋ ಹಾಗೆ ನೂತನ GK ತುಂಬ ಚೆನ್ನಾಗಿದೆ, ತುಂಬ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದೇ ರೆಫರ್ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ಮತ್ತು ಕಂಪ್ಯೂಟರ್ಗೆ ಕ್ಲಾಸ್ ಕೇಳಿ, ಆವಾಗವಾಗ ಕಂಪ್ಯೂಟರ್ಗೋಸ್ಕರನೂ ಸಿಲೆಬಸ್ಗೋಸ್ಕರ ಕ್ಲಾಸ್ ಕೇಳಿ. ಮತ್ತು ಇಂಗ್ಲೀಷ್ ಗ್ರಾಮರ್ ಕೂಡ ಕ್ಲಾಸೇ ಅಟೆಂಡ್ ಮಾಡಿ. ಯಾಕಂದರೆ ಕ್ಲಾಸ್ ಕೇಳಿದ್ರೆ ರಿವಿಷನ್ ಆಗುತ್ತೆ ನಮಗೆ. ಒಂದೊಂದು ಟೈಮ್ನಲ್ಲಿ ಇವಾಗ ನಾವು ಎಕ್ಸಾಮ್ಗೆ ಹೋಗ್ತೀವಲ್ಲ, ಆ ಟೈಮ್ನಲ್ಲಿ ಹೇಗನ್ಸುತ್ತೆ, ಯಾವ ಆಟೋಮೆಟಿಕ್ಕಾಗಿ ತಲೆಯಲ್ಲಿ ಬರೋದಿಲ್ಲ. ಎಕ್ಸಾಮಿನ ಇನ್ನೊಂದು 8 ದಿವಸ ಇವೆ ಅಂದರೆ ಆ ಟೈಮ್ನಲ್ಲಿ ಇಂಗ್ಲೀಷ್ ಗ್ರಾಮರು, ಆಮೇಲೆ ಕಂಪ್ಯೂಟರ್ಸು ಡೈಲಿ ಒಂದು 3 hours 2 hours 2 hours ಕ್ಲಾಸ್ ಕೇಳಿದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಇಂಗ್ಲೀಷ್ ಗ್ರಾಮರಿಗೂ ಕೂಡ ಕ್ಲಾಸ್ ಕೇಳೇ ಹೋಗಿ ಅಂತ ನಾನು ಅನಿಸ್ತೀನಿ. ಮೊದಲಿಗೆ ಏನಾಗುತ್ತೆ ಅಂದರೆ ನೋಟ್ಸ್ ರೆಫರ್ ಮಾಡ್ತೀವಿ, ಆಮೇಲೆ ಗೊತ್ತೂ ಇರುತ್ತೆ. ಬಟ್ ಎಕ್ಸಾಮ್ ನಿಯರ್ ಬಂದಂಗೆ ಇವೆಲ್ಲ ಸಿಲೆಬಸ್ ಎಲ್ಲ ಓದಿ, GK ತುಂಬ ಇರುತ್ತೆ ಅಲ್ಲ, ಸೊ GK ಸಿಲೆಬಸ್ ಎಲ್ಲ ಓದಿ ಅಂದರೆ ಅಷ್ಟು ನೆನಪಿರೋದಿಲ್ಲ. ಸೊ ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂದರೆ ಕ್ಲಾಸ್ ಕೇಳಿದೇವಿ ಅಂದರೆ ಆಬ್ವಿಯಸ್ಲಿ ಅಲ್ಲಿ ನೆನಪಿಗೂ ಕೂಡ ಬರುತ್ತೆ. ಮತ್ತು ನೋಡ್ತೀವಿ ಅಲ್ಲ, ಸೊ ಹಾಗಾಗಿ ತಲೆಯಲ್ಲಿ ಲಕ್ಷ್ಯ ಇರುತ್ತೆ. ಅದು ನನ್ನ ಪ್ರಕಾರ ನೀವು ಯಾವ ಕ್ಲಾಸ್ ಚೆನ್ನಾಗಿದೆ ಅಂದರೆ ಇವಾಗ SB ವಿಸ್ಡಮ್ ಅವ್ರದ್ದು ಲೈವ್ ಕ್ಲಾಸ್ ಬರುತ್ತೆ ನೋಡಿ, 8:30 to 9:30 ತನಕ ಚೆನ್ನಾಗಿದೆ. ಎಲ್ಲ ಸರ್ ಚೆನ್ನಾಗಿ ಹೇಳ್ತಾರೆ ಅದರಲ್ಲಿ. ಅಂಬರೀಷ್ ತೇಲಿ ಸರ್ ಅಂತೂ ತುಂಬ ಚೆನ್ನಾಗಿ ಹೇಳ್ತಾರೆ. ಅವ್ರ ಕ್ಲಾಸ್ ರೆಫರ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನಂತರೂ ನೋಡ್ತಾನೆ ಇರ್ತೀನಿ ಆ ಸರ್ ಕ್ಲಾಸು. ಆಮೇಲೆ ಮೇಡಮ್ ಆದ್ರೂ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಶರಣಯ್ಯ ಭಂಡಾರಿಮಠ್ ಸರ್ ಕೂಡ, ಅವರಂತರೂ ಏನು ಎರಡು ಮಾತೇ ಇಲ್ಲ. ಆಲ್ರೆಡಿ ತುಂಬ ಜನರ ಮನಸ್ಸನ್ನು ಗೆದ್ದೇ ಬಿಟ್ಟಿದ್ದಾರೆ ಸರು. ಸೊ ತುಂಬ ಚೆನ್ನಾಗಿರೋ ಅಕಾಡೆಮಿ ಅಂದರೆ SB ವಿಸ್ಡಮ್. ಆಫ್ಲೈನ್ ಆದರೂ ಓಕೆ, ಆನ್ಲೈನ್ ಆದರೂ ಓಕೆ. ನಿಮಗೆ ಆಫ್ಲೈನ್ ಹೋಗೋಕ್ಕಾಗಲ್ಲ ಅಂದರೆ ಆನ್ಲೈನ್ ಮನೆಯಲ್ಲೇ ಕುಂತ್ಕೊಂಡು ಡೈಲಿ 1-2 hour ಕ್ಲಾಸ್ ಕೇಳಿದ್ರೂ, ಒಂದು ಸಬ್ಜೆಕ್ಟ್ ಬಗ್ಗೆ ಕೇಳಿದ್ರೂ ಏನೋ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಬೇರೆ ಓದೋದು ಅನ್ನೋಕ್ಕಿಂತನೂ ಕುಂತ್ಕೊಂಡು ಕೇಳಿ, ನಮ್ಗೆ ಯಾವ ಸಬ್ಜೆಕ್ಟದ ಬಗ್ಗೆ ಗೊತ್ತಿಲ್ಲ ಅಥವಾ ಯಾವ ವಿಷಯದ ಬಗ್ಗೆ ಹೊಸದಾಗಿ ಏನಾದರೂ ಹೇಳಿದ್ರಂದರೆ ನೋಟ್ಸ್ ಮಾಡಿಕೊಂಡ್ರೆ ಒಳ್ಳೆಯದು, ಅಲ್ಲಿ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ನೀವು ಕೂಡ ಇದೇ ರೆಫರ್ ಮಾಡಿ.